ನಾನಿವತ್ತು ನನ್ನ ಒಂದು ಯೂಟ್ಯೂಬ್ ಟೀಮ್ ಜೊತೆಗೆ ಒಂದು ಮೀಟಿಂಗ್ ಪ್ಲಾನ್ ಮಾಡಿದ್ದೀನಿ. ವಿಷಯದ ಬಗ್ಗೆ ಮೀಟಿಂಗ್ ಇದೆ, ಸೊ ಇಟ್ಸ್ ಅ ವೆರಿ ಬಿಗ್ ನ್ಯೂಸ್ ಅಂತ ಹೇಳ್ಬೋದು. ಬಟ್ ಸ್ಟೇ ಟ್ಯೂನ್ ಅಂಡ್ ವಾಚ್. ಗೈಸ್, ನಾವಿವತ್ತು ಬಂದಿರೋ ಜಾಗ ಈ ತರ ಇದೆ. ಲಾಸ್ಟ್ ಟೈಮ್ ಪ್ರ್ಯಾಂಕ್ ಆದವ್ರು ಇವರೇ ಆಶಿಶ್. ಇದು ಓಡಕ ಪಾನಿಪುರಿ ಅದು ನಮ್ಮ ಅಮ್ಮನ ತಿನ್ನಿಸ್ತಾ ಇದೀವಿ. ನಮ್ಮ ಅಪ್ಪನ್ ಬರ್ತಾರೆ, ನಮ್ಮ ಅಪ್ಪಂದೆ ಅಂತ ಹೇಳ್ಬಿಟ್ಟು ಹೇಳ್ದೆ. ಫೋನ್ ಪೇ ವರ್ಕ್ ಆಗ್ತಿಲ್ಲ. ಓನಂತೂ ಅಲ್ಲ, ಅಷ್ಟು ದೊಡ್ಡದಾಗಿದೆ. ರಿಪೇರಿ ಮಾಡೋದು ಸರಿ ಇಲ್ಲ. ಅಲ್ಲ, ದರಿದ್ರಗಳು ಅಂತ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಧನುಶ್ರೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನನ್ನ ಒಂದು ಯೂಟ್ಯೂಬ್ ಟೀಮ್ ನ ಜೊತೆಗೆ ಒಂದು ಮೀಟಿಂಗ್ ಪ್ಲಾನ್ ಮಾಡಿದ್ದೀನಿ. ಸೊ ಇನಿಷಿಯಲಿ ಬರೀ ನಮ್ಮ ಟೀಮ್ ಜೊತೆ ಮಾತ್ರ ಪ್ಲಾನಿಂಗ್ ಇತ್ತು. ಆಮೇಲೆ ಒಬ್ಬೊಬ್ರು ಆಡ್ ಆಗಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಆಡ್ ಆಗೋದ್ರು. ಬಿಕಾಸ್ ಇವತ್ತೇನೋ ಬೆಂಗಳೂರಲ್ಲಿ ಬಂದು ಅಂತೇನೇನೋ ಸೀನ್ಸ್ ಎಲ್ಲ ನಡೀತಿತ್ತು. ಸೊ ಹಾಗಾಗಿ ನಾನು, ಅಮ್ಮ ಮಲ್ಕೊಂಬಿಟ್ಟವ್ರೆ, ಯಶು, ಆಮೇಲೆ ಭರತ್ ಅವರು. ಸೊ ಇವಾಗ ಎಲ್ಲರೂ ಹೋಗ್ತಾ ಇದೀವಿ. ಅಂಡ್ ನನ್ನ ಟೀಮಲ್ಲಿ ಯಾರ್ಯಾರು ಇರೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಇವತ್ತು ಗೊತ್ತಾಗುತ್ತೆ. ಸ್ಟೇ ಟ್ಯೂನ್ ಅಂಡ್ ವಾಚ್. ಇವತ್ತು ನಾವು ಹೀಗೆ ಹೋಗ್ತಾ ಇದೀವಿ. ನಾನು ಅಂದ್ರೆ ಪ್ರೈವೇಟ್ ಪಾರ್ಟಿ ಅಟೆಂಡ್ ಮಾಡಿದ್ದೆ ಅಲ್ಲಿ. ಬಟ್ ಇಂಡಿವಿಜುವಲ್ ಆಗಿ ಯಾವ ತರ ಇರುತ್ತೆ ಅಂದ್ರೆ ಅಲ್ಲಿ ರೆಸ್ಟೋರೆಂಟ್ ತರ ಇದಲ್ಲ, ಆ ಏರಿಯಾ ನಾನು ಯಾವತ್ತೂ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ. ಸೊ ಇವತ್ತು ಅಲ್ಲಿ ಬುಕ್ ಮಾಡಿದ್ವಿ. ಸೊ ಲೆಟ್ಸ್ ಗೋ ಅಂಡ್ ಸೀ ಗೈಸ್. ಇವತ್ತು ಒಂದು ವಿಷಯದ ಬಗ್ಗೆ ಮೀಟಿಂಗ್ ಇದೆ. ಸೊ ಇಟ್ಸ್ ಅ ವೆರಿ ಬಿಗ್ ನ್ಯೂಸ್ ಅಂತ ಹೇಳ್ಬೋದು. ಬಟ್ ಅದನ್ನ ಇವಾಗಲೇ ರಿವೀಲ್ ಮಾಡಲ್ಲ. ಸೊ ಅದು ನನ್ನ ದೊಡ್ಡ ಕನಸು ಅಂತ ಕೂಡ ಹೇಳ್ಬೋದು. ಇಟ್ ವಾಸ್ ಮೈ ಪ್ಯಾಷನ್. ಸೊ ತುಂಬಾ ಟೈಮಿಂದ ಅದ್ರ ಮೇಲೆ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಬಟ್ ತುಂಬಾ ಟೈಮಿಂದ ಆಗಿರ್ಲಿಲ್ಲ. ಬಟ್ ಫೈನಲಿ ಅದೇನೋ ಹೇಳ್ತಾರಲ್ಲ, ಎಲ್ಲ ಟೈಮಿಂಗ್ ಅದೇ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದ್ರ ಬಗ್ಗೆ ಇವತ್ತೊಂದು ಡಿಸ್ಕಷನ್ ಆಗುತ್ತೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅದ್ರ ಮೇಲೆ ಇನ್ನ ಏನೋ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ. ಗೈಸ್, ನಾವಿವತ್ತು ಬಂದಿರೋ ಜಾಗ ಈ ತರ ಇದೆ. ಲೆಟ್ಸ್ ಗೋ ಇನ್. ಗೈಸ್, ನಮ್ಮ ಕಾಲಲ್ಲಿ ಲಾಸ್ಟ್ ಟೈಮ್ ಪ್ರ್ಯಾಂಕ್ ಆದವ್ರು ಇವರೇ ಆಶಿಶ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಡಕ ಪಾನಿಪುರಿ ಅದು ನಮ್ಮ ಅಮ್ಮಂಗೆ ತಿನ್ನಿಸ್ತಾ ಇದೀವಿ. ನಮ್ಮ ಅಮ್ಮಂಗೆ ಅದಕ್ಕೆ ಇಷ್ಟ ಆಗಿಲ್ಲ. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೋ ಇಲ್ಲ. ಸೊ ಗೈಸ್, ಇದು ಮೊದಲನೇ ವಿಡಿಯೋ ಅಲ್ಲ. ನಾನು ಯಾವ್ದ್ರಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಅಪ್ಪಂಗೆ ಏನೋ ಅನ್ಬಾಕ್ಸಿಂಗು ಅಥವಾ ಏನಾದ್ರು ಪ್ರಾಡಕ್ಟ್ ಬಂದ್ರೆ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಆಗಿ ಲಿಂಕ್ ತೆಗೆದ್ಬಿಟ್ಟು ನೋಡಬೇಕು ಅನ್ನೋ ಆಸೆ ಎಲ್ಲ ಇರುತ್ತಲ್ಲ. ಸಖತ್ ಹುಚ್ಚು ಅಪ್ಪಂಗೆ ಅದರ ಏನೋ ತೆಗೆದು ನೋಡೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಅಪ್ಪನ ಇನ್ನೊಂದು ಹುಚ್ಚಿದೆ. ಅದು ಜಾಸ್ತಿ ಜನ ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನಪ್ಪ ಅಂತಂದರೆ, ಕೈಗೆ ಒಂದು ಪೆನ್ ಸಿಕ್ಕಿದ್ರೆ ಅಥವಾ ಏನಾದ್ರು ಸಿಗಲಿ, ಎಲ್ಲರೂ ಏನಾದ್ರು ಒಂದು ಬರಿಬೇಕು, ಆಯಿತಾ. ಇವತ್ತು ನಾವು ಮೊಟ್ಟೆ ಹೊಡಿಯೋಣ ಅಂತ ಹೇಳ್ಬಿಟ್ಟು ಹಿಂಗೆ ತೆಗೆದಿದ್ವಿ. ಮೊಟ್ಟೆ ಮೇಲೆ ವೀರಪ್ಪ ಅಂತ ಬರೆದಿದ್ದಾರೆ. ಅದಕ್ಕೆ ಎಷ್ಟಕ್ಕೆ ಹೇಳ್ತೀನಿ, ಯಾರಿಗೆ ಬರ್ದಿರೋದು ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಹೇಳಿದೆ, ಈ ಆರ್ಟಿಸ್ಟ್ಗಳು ಏನು ಮಾಡ್ತಾರೆ ಹೇಳಿ, ಒಂದು ಪೇಂಟಿಂಗ್ ಮಾಡಿದಾಗ ಅದ್ರಲ್ಲಿ ಕೆಳಗಡೆ ಸೈನ್ ಮಾಡ್ತಾರಲ್ಲ, ಹಂಗೆ ನಮ್ಮ ಅಪ್ಪನ ವೀರಪ್ಪ ಅಂತ ಬರ್ದಿದ್ರೆ ನಮ್ಮ ಅಪ್ಪಂದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಅದು ನಮ್ಮ ಅಪ್ಪನ ಇಂಟ್ರೊಡಕ್ಷನ್. ಸೊ ಹಾಗಾಗಿ ಈ ಒಂದು ವಿಡಿಯೋಲಿ ನನ್ನೊಂದಷ್ಟು ಐಟಮ್ಸ್ ಇದೆ, ಅದನ್ನ ಓಪನ್ ಮಾಡಬೇಕು. ನನ್ನ ಜೊತೆ ಅಪ್ಪನೂ ತುಂಬ ಎಂಜಾಯ್ ಮಾಡ್ತಾರೆ ಈ ಥರ ಅನ್ಬಾಕ್ಸಿಂಗ್ನೆಲ್ಲ. ಸೊ ಹಾಗಾಗಿ ಅವ್ರ ಜೊತೆ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಈ ಇಂದ ಬಂದು ಸಖತ್ ಟೈರ್ಡ್ ಆಗಿತ್ತು. ಯಾಕಪ್ಪ ಅಂತಂದರೆ ನನ್ನೊಂದು ಪ್ರಮೋಷನ್ ಶೂಟ್ ಇತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಬೇಕಿತ್ತು. ಸೊ RCB ಟಿ ಶರ್ಟ್ ಎಲ್ಲ ನನಗೆ, ಯಶುಗೆ ಮತ್ತು ಭರತ್ಗೆ ಅಂತ ಹೇಳ್ಬಿಟ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಇನ್ನೊಂದು ಟೆನ್ಷನ್ ಏನಾಯಿತು ಅಂದರೆ, ಆ್ಯಕ್ಚುಲಿ ವ್ಲಾಗ್ ಮಾಡಬೇಕಿತ್ತು. ಏನು ಟೆನ್ಷನ್ ಅಪ್ಪ ಅಂತಂದರೆ, ಫೋನ್ ಪೇ ವರ್ಕ್ ಆಗ್ತಿಲ್ಲ. ನಾವು ಫಸ್ಟಿಗೆ ಆಟೋ ಅವ್ರದ್ದು ಏನೋ ಪ್ರಾಬ್ಲಮ್ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡಿದ್ರೆ ಫೋನ್ ಪೇ, ಗೂಗಲ್ ಪೇ ಏನೂ ವರ್ಕ್ ಆಗ್ತಿಲ್ಲ.
ತಲೆ ಕೆಟ್ಟೋಯ್ತು ನಮಗಂತೂ. ಏನಪ್ಪ ಇದು ಹಿಂಗಾಗೋಯ್ತು ಅಂತ ಅನಿಸ್ತು. ಆಮೇಲೆ ಅವ್ರ ಪಾಪ ಶಾಪ್ ಅವರು ಹೆಲ್ಪ್ ಮಾಡಿದ್ರು, ನಾವು ಬಟ್ಟೆ ತೊಗೋತೀವಿ ಅಂತ ಹೇಳಿದ್ಮೇಲೆ. ಇಟ್ ವಾಸ್ ಅ ವೆರಿ ಲಾಂಗ್ ಡೇ. ಏನೇನೋ ಚಿಕ್ಕ ಪುಟ್ಟ ಸ್ಟ್ರಗಲ್ಸ್ ಇತ್ತು ನಮ್ದು ಇವತ್ತು. ಬಟ್ ಏನು ಮಾಡೋಂಗಿಲ್ಲ, ಇದ್ದಿದ್ದೆ. ಸೊ ಇವಾಗ ಒಂದೊಂದಾಗೆ ನಮ್ಮ ಏನು ಬಾಕ್ಸ್ಗಳಿದೆ ಅದನ್ನು ಅನ್ಬಾಕ್ಸ್ ಮಾಡೋಣ. ನನ್ನ ಮನೆಗೆ ಒಂದಷ್ಟು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಬೇಕಿತ್ತು. ನಾನು ಒಂದು ಬೇರೆ ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೂ ಒಂದಷ್ಟು ಐಟಮ್ಸ್ನ ಏನೋ ಆರ್ಡರ್ ಮಾಡಿದ್ದೀನಿ. ಅಪ್ಪಾಜಿ ರೆಡಿನ ಓಪನ್ ಮಾಡಕ್ಕೆ? ನೋಡ್ತೀರಾ? ಡನ್. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಇದು ನಮ್ಮಪ್ಪ ಕ್ಯೂರಿಯಸ್ ಆಗಿರ್ತಾರೆ. ಲೆಟ್ಸ್ ಓಪನ್. ಇದು ಅಷ್ಟೇ ಗೈಸ್, ಗ್ಲಾಸಸ್ ತೊಗೊಂಡಿದ್ದು. ಸೊ ಒಂದು ಈ ಥರ ಗ್ಲಾಸು, ಮತ್ತು ಇನ್ನೊಂದು ಬಂದ್ಬಿಟ್ಟು ಆ ಥರ ಗ್ಲಾಸು. ಇದು ಆ್ಯಕ್ಚುಲಿ ಪವರಿಂದಲ್ಲ, ಇದು ಪ್ರಮೋಷನ್ಗೆ ಅಂತ ನಾನು ತೊಗೊಂಡಿರೋದು. ಅದು ಇನ್ನೊಂದು ವೀಡಿಯೋಲಿ ಬರುತ್ತೆ ನೋಡಿ. ಅನ್ಬಾಕ್ಸ್ ಮಾಡೋಕ್ಕೆ ಐಟಮ್ಸ್ ಬೇಕಲ್ಲ, ನಾನು ಈ ಟೂಲ್ಸ್ನ ಯೂಸ್ ಮಾಡೋಕ್ಕಾಗಲ್ಲ, ಸೊ ಬೇರೆ ಟೂಲ್ಸ್ನ ಯೂಸ್ ಮಾಡಬೇಕು. ತಗೊಬರ್ತೀರಪ್ಪಾಜಿ? ಏನು ತರಬೇಕು? ಅದು ಕಟ್ ಮಾಡೋಕೆ ಏನು ಬೇಕು? ಕತ್ತರಿ ಬೇಕಾ, ಚಾಕ್ ಬೇಕಾ? ನೋಡ್ರಿ ಏನು ತರ್ತೀರಾ? ಎರಡು ತಗೊಂಡ್ಬರ್ತೀನಿ. ಓಪನ್ ಮಾಡೋಕ್ಕಾಗತ್ತಾ? ಅದ್ರಲ್ಲಿ ಓಪನ್ ಮಾಡೋಣ. ಸರಿ ಆಯ್ತು, ಓಕೆ. ಸೊ ಟೋಟಲಿ 3 ಪಾರ್ಸಲ್ಸ್ ಇದೆ. ಆ್ಯಂಡ್ ಇದೆಲ್ಲ ಒಂದಷ್ಟು ಬಟ್ಟೆಗಳೆಲ್ಲ ಇದೆ. ಅದ್ರದ್ದು ನಾನು ಹೇಳಿದ್ನಲ್ಲ ಒಂದು ಪ್ರಾಪರ್ ವೀಡಿಯೋ ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದೆಲ್ಲ ಆರ್ಡರ್ ಮಾಡೋದು ಬರುತ್ತೆ. ಅದು ಬಂದಿದೆ. ಓಪನ್ ಮಾಡ್ರಿ ಹಿಂಗೆ. ಚಾಕಲ್ಲೇ ಮಾಡ್ಬೇಡ. ಅಪ್ಪ ಇವಾಗ ಇನಾಗ್ರೇಷನ್ ಮಾಡ್ತಿದ್ದಾರೆ ಬಾಕ್ಸ್. ಅನ್ಬಾಕ್ಸಿಂಗ್. ಚಾಕು ತುಂಬ ಎತ್ತರವಾಗಿದೆ, ಶಾರ್ಪ್ ಆಗಿದೆ. ಹುಷಾರಾಗಿ ಓಪನ್ ಅಷ್ಟೇ, ಈಸಿ ಪೀಸಿ. ಎಲ್ಲ ಬರೀ ಬಟ್ಟೆನೇ ಇದೆ. ಸೊ ಬಟ್ಟೆ ನಂಬರ್ 1, ಬಟ್ಟೆ ನಂಬರ್ 2, ಬಟ್ಟೆ ನಂಬರ್ 3, ಬಟ್ಟೆ ನಂಬರ್ 4, ಬಟ್ಟೆ ನಂಬರ್ 5, ಬಟ್ಟೆ ನಂಬರ್ 6. ಗೈಸ್ ಇದೆಲ್ಲ ಬಂದ್ಬಿಟ್ಟು ಸಲ್ವಾರನೇ. ಸೊ ಸಲ್ವಾರ್ ಆರ್ಡರ್ ಮಾಡಿದ್ದು. ಮತ್ತು ಬಟ್ಟೆ ನಂಬರ್ 7, ಬಟ್ಟೆ ನಂಬರ್ 8, ಬಟ್ಟೆ ನಂಬರ್ 9. ಸೊ ಇಲ್ಲಿ ಟೋಟಲಿ 9 ಬಟ್ಟೆಗಳಿದೆ. ಅದರದ್ದೇನಿದೆ ತೆಗೆದು ನೋಡೋಣ. ನಮ್ಮ ಅನ್ಬಾಕ್ಸಿಗೆ ನಮ್ಮಮ್ಮನೂ ಪಾಪ ಟಯರ್ಡ್ ಆಗಿದ್ರಲ್ಲ, ಫ್ರೆಶ್ ಆಗಿ ಇವಾಗ ರೆಡಿಯಾಗಿ ಬಂದರು ನೈಟಿ ಹಾಕೊಂಡು. ನೈಟಿ ಇದ್ರೆ ನನಗೆ ನನ್ನ ಕತೆನೇ ನೆನಪಾಗತ್ತೆ. ಸೊ ಇವಾಗ ಅವರು ಬಂದಿದೆ, ಅನ್ಬಾಕ್ಸಿಂಗ್ ಮಾಡಿ ನೋಡ್ತಾರೆ ಏನೇನಿದೆ ಅಂತ ಹೇಳ್ಬಿಟ್ಟು. ಏನು ತೆಗಿರಪ್ಪ, ಹುಷಾರಾಗಿ ತೆಗಿ. ಓವನ್ ಅಂತೂ ಅಲ್ಲ, ದೊಡ್ಡದಾಗಿದೆ ಗೊತ್ತು. ಬಟ್ ಇದು ಬಂದ್ಬಿಟ್ಟು ಲಾಕರು. ಸೊ ನನ್ನ ಹತ್ರ ತುಂಬ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಇದೆ, ನಿಮಗೂ ಗೊತ್ತು. ಸೊ ಒಂದೊಂದ್ಸಲ ಏನಾಗುತ್ತಪ್ಪ ಅಂತಂದ್ರೆ ನಂದು ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಅದರಲ್ಲಿ ಮಿಕ್ಸ್ ಆಗಿ ಒಂದೊಂದ್ಸಲ ಕಳೆದೋಗ್ಬಿಡುತ್ತೆ. ಸೊ ಹಾಗಾಗಿ ಸಪ್ರೇಟಾಗಿ ಇಟ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಒಂದು ಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ತುಂಬ ಟೈಮಿಂದ ಅಂದ್ಕೊಂಡಿದ್ದೆ, ತೊಗೊಳಕ್ಕಾಗಿರಲಿಲ್ಲ. ಸೇವಿಂಗ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದನ್ನು ಇನ್ಮೇಲೆ ಇದರಲ್ಲಿ ಇಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಲೈಫಲ್ಲಿ ಸೇವಿಂಗ್ಸ್ ಅನ್ನೋ ತುಂಬ ಇಂಪಾರ್ಟೆಂಟ್ ಗೈಸ್. ಕಷ್ಟ ಅಂದಾಗ ಅದೇ ಸೇವ್ ಮಾಡೋದು. ಸೊ ನೀವು ಕೂಡ ಸೇವಿಂಗ್ಸ್ ಮಾಡಿ. ಸೊ ಫೈನಲಿ ಇವಾಗ ತೊಗೊಂಡಿದ್ದೀನಿ. ಸಖತ್ ಹೆವಿ ಇದೆ ಆ್ಯಕ್ಚುಲಿ. ನಾನು ಇಷ್ಟೊಂದು ಹೆವಿ ಇರುತ್ತೆ ಅಂದ್ಕೊಂಡಿದ್ದೆ, ಲೈಟ್ ವೇಟಾಗಿ ಬರುತ್ತೆ ಅಂದ್ಕೊಂಡಿದ್ದೆ. ಗೈಸ್ ಇವಾಗ 2 ಕೀ ಕೊಟ್ಟಿದ್ದಾರೆ ಇದಕ್ಕೆ. ಅಂದರೆ ಒಂದು ಸ್ಪೇರ್ ಕೀ ಥರ ಏನೋ ಕೊಟ್ಟಿದ್ದಾರೆ ಅನ್ಸುತ್ತೆ. ಇಬ್ಬರ ಹತ್ರ ಇರಲಿ ಏನೋ ಥರ. ಕ್ಯಾಪಲ್ಲಿ ರಿಪೇರಿ ಮಾಡೋರು ಒಬ್ರು ಬಂದ್ಬಿಟ್ಟು ನಮ್ಗೆ ಹೆಲ್ಪ್ ಮಾಡ್ತವ್ರೆ. ಈ ಮಕ್ಕ ನೆನಪಿದ್ರೆ ಕಮೆಂಟ್ ಹಾಕಿ ಯಾರು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದು ಇಲ್ಲೊಂದು ಇದಿತ್ತಲ್ಲ, ಅದನ್ನ ತೆಗೆದ್ಬಿಟ್ಟು ಅಲ್ಲಿಂದ ಕೀ ಹಾಕೋದು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲ ಗೈಸ್. ನಾವೆಲ್ಲ ನಮ್ಮ ಲೈಫಲ್ಲಿ ನಾವು ಇದನ್ನೆಲ್ಲ ನೋಡಿಲ್ಲ. ಸೊ ಹಂಗಾಗಿ ಇವ್ರ ಹತ್ರ ನೋಡಿ ತಿಳ್ಕೊತಾ ಇದೀವಿ. ಹೇಳ್ಕೊಡ್ಬೇಕಾಯ್ತಾ? ಹಂಗೆಲ್ಲ ಜಾಸ್ತಿ ತೋರಿಸ್ಕೋಬಾರ್ದು, ನಿಮಗೆಲ್ಲ ಗೊತ್ತು ಅಂತ. ಫಸ್ಟ್ ಟೈಮ್ ಲಾಕರ್ ಬಂದ್ರೆ ಹಿಂಗೆ ಗೈಸ್, ಬಡವ್ರ ಮನೇಲಿ ಇವ್ರು ಹೇಳ್ತಾರೆ ಫಸ್ಟ್ ಟೈಮ್ ಲಾಕರ್ ಬಂದ್ರೆ ಹಿಂಗೆ ಆಗೋದು ಅಂತ. ಇವ್ರು ನೋಡಿ ಗೂಗಲಲ್ಲಿ ಚೆಕ್ ಮಾಡ್ಕೊಂಡು ನೋಡ್ತಾರೆ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡ್ತವ್ರೆ. ಎಲ್ಲರೂ ಟ್ರೈ ಮಾಡ್ತಿದೀವಿ, ಯಾರ ಕೈಲೂ ಆಗ್ತಾ ಇಲ್ಲ. ರಿಪೇರಿ ಮಾಡೋದು ಸರಿ ಇಲ್ಲ. ನನಗೆ ಇವತ್ತು ಸಕ್ಕ ಟಯರ್ಡ್ ಆಗಿದೆ, ತಲೆ ಬೇರೆ ನೋಡ್ತಾ ಇದೆ. ಇದು ಬೇರೆ ಬೇಗ ಆಗೋದಿಲ್ಲ. ಗೈಸ್ ಬರತ್ ಹೆಂಗೆ ಅಂತಂದ್ರೆ ಇದ್ರದ್ದು ಸೌಂಡ್ ಆಗಿದೆ ಆಯ್ತಾ, ಇದ್ರ ಸೌಂಡ್ ಆಗಿದೆ ಅಂತ ಸೌಂಡ್ ಬಂತು ಅಂತ ಹೇಳ್ಬಿಟ್ಟು ಇಲ್ಲ ಯಾವ್ದೋ ಬಟನ್ ಒತ್ತಿದ್ದಾರೆ ನೋಡಿ, ಬಟನ್ ಒತ್ತ ಮೇಲೆ ಲಾಕ್ ಕೊಟ್ಟಿದ್ದಾರೆ ಅಲ್ವಾ? ಎಂತ ಇದು ಕೊಟ್ಟಿದ್ದಾರೆ ಮಾಡ್ಬಿಟ್ಟು ಮತ್ತೆ ಲಾಕ್ ಆತ. ಈಗ ಗೈಸ್ ಏನಂದ್ರೆ ಎಕ್ಸ್ಪೀರಿಯನ್ಸ್ ಇರೋರು ತೆಗಿಬೇಕು. ಸೊ ನಮ್ಮಪ್ಪ ತೆಗ್ದಿದ್ರು. ಓಕೆ ನೋಡಿ ತೆಗೆದ್ಬಿಟ್ರು ಜನ. ಬಿಡಿ ನಮ್ಮಪ್ಪ ತೆಗಿತಾರೆ, ನೀವು ತೆಗಿಯಕ್ ಬರಲ್ಲ. ನಮ್ಮಪ್ಪ ತೆಗಿತಾರೆ ಬಿಡಿ. ಆದ್ರೂ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್. ಅಲ್ಲೇ ಹಿಂದ್ಗಡೆ ಹೆಲ್ಪ್ ಮಾಡಕ್ ಟ್ರೈ ಮಾಡಿದ್ರಲ್ಲ. ನಾನು ಮೊದಲೇ ಕೈ ಸರಿ ಏನೋ ಮಾಡೋ ಏನೋ ಒಂದಾಗುತ್ತೆ. ಪ್ಯಾಂಟ್ ಆಗೋದು ಏನೇನೋ ಕೊಟ್ಟವ್ರೆ, ಬೋಲ್ಟು ನಟ್ಟು ಅಲ್ಲವ. ಅದು ನಮ್ಮಪ್ಪನೇ ನೋಡಕ್ ಅವರಿಗೆ ಗೊತ್ತು. ಇರೋಷ್ಟಲ್ಲೇ ನಿಮ್ಗಿಲ್ಲ, ಇದ್ರೆ ಎಲ್ಲೋ ನಂಗಿದೆ. ಅದು ಇನ್ವಿಸಿಬಲ್ ಹೆಡ್ ಅದು.
ಇದನ್ನು ಎಲ್ಲಿ ಫಿಕ್ಸ್ ಮಾಡೋದು? ಗೊತ್ತಿಲ್ಲ ಅಪ್ಪಾಜಿ, ಬರುತ್ತಲ್ಲ ಸ್ವಲ್ಪ ಫಿಕ್ಸ್ ಮಾಡಿ, ಅವ್ರಿಗೆ ಸ್ವಲ್ಪ ಅವಶ್ಯಕತೆ ಇದೆ ಅನ್ಸುತ್ತೆ. ರೆಡಿ ಮಾಡ್ಬೇಕಾ ಬೇಡವಾ? ಸೈಡಿಂದ ನಮ್ಮ ಆಡಿಯನ್ಸ್ ಕೂತಿದ್ದಾರೆ. ಸರಿ ಅಮ್ಮ. ಅದಕ್ಕೆ ನಾನು ಹಂಗೆ ಆಗ್ತಿರ ನಮ್ಮ ಅಮ್ಮನ ತರ. ಒಂದ್ ನಿಮಿಷ ಅಮ್ಮ, ಹೇಳ್ರಿ ಅದನ್ನ ಹೇಳಿದ್ರಲ್ಲ. ಅಲ್ಲ ಫಸ್ಟ್ ಕೊಡು, ಬ್ಯಾಟ್ರಿ ಕೊಡ್ಬೇಕು ತಾನೆ ಅವರು. ಅಲ್ಲ ದರಿದ್ರಗಳು ಅಂತ ಹೇಳಿದ್ರು. ದರಿದ್ರಗಳು. ಸೊ ಗೈಸ್ ಇಲ್ಲಿ ಶೆಲ್ ಹಾಕಿರುತ್ತೆ, 4 ಶೆಲ್ ಹಾಕೋಬೇಕು ಇಲ್ಲಿ. ನಾವ್ ಹೆಂಗ್ ಅಪ್ಡೇಟ್ ಮಾಡೋದು? ಶೆಲ್ ಹಾಕ್ಬೇಕು ಕಳಿಸ್ಬೇಕು ತಾನೆ. ದರಿದ್ರಗಳು ಇದೇನಕ್ಕೆ ಅಂತ ಗೊತ್ತಾಗಿದೆ. ಹೇಳಿ ಆಯ್ತು, ಹೇಳಿ ಇವಾಗ ನಮ್ಮ ಆಡಿಯನ್ಸ್ಗೆ ಹೇಳಿ ಆಯ್ತು. ಇಲ್ಲಿ 4 ಹೋಲ್ ಕೊಟ್ಟಿದ್ದಾರೆ ನೋಡಿ ಹಿಂದೆ, ಇಲ್ಲಿ ತೋರಿಸಿ ಆಯ್ತಾ. ಇದನ್ನ ಗೋಡೆಗೆ ಎಲ್ಲರಿಗೂ ಹಾಕ್ಬಿಟ್ಟು ಇಲ್ಲಿ ಫಿಟ್ ಮಾಡ್ಬಿಟ್ಟು ಗೋಡೆ ಫಿಟ್ ಮಾಡೋದು. ಇಲ್ಲಾಂದ್ರೆ ಲಾಕರ್ ಇಟ್ಕೊಂಡ್ರೆ ಏನ್ ಪ್ರಯೋಜನ? ಲಾಕರ್ನ ಎತ್ಕೊಂಡು ಹೋಗ್ಬಿಟ್ರೆ ಕಲ್ಲು. ಅದ್ರೊಳಗೆ ಎಲ್ಲದು ಗೊತ್ತಿರ್ಬೇಕು ಅಂತೇನು. ನಂತರ ಮೇಕಪ್ ಮಾಡ್ತಾರ ನೀವು ಸತ್ರು ಮಾಡಕ್ಕಾಗಲ್ಲ ನಂತರ ಮೇಕಪ್. ಅಯ್ಯೋ ದೇವ್ರೆ, ಅದಕ್ಕೆ ಅದು ಸಾಯ್ಬೇಕು. ಹೆಂಗೆ ಆಂಟಿ ಎಲ್ಲರೂ ನಮ್ ಕಡೆ. ಗೈಸ್ ನಾನು ಹೇಳಿಲ್ವಾ ಯಾರನ್ನ ಬುಟ್ಟಿಗೆ ಹಾಕೊಂಡು ನನ್ನನ್ನು ಹಾಕೊಳಕ್ಕಾಗಲ್ಲ. ಸೊ ಇಟ್ಸ್ ಓಕೆ. ಇಲ್ಲಿ ಕೆಳಗಡೆ 4 ಬೋಟ್ ಇದೆ. ಕೆಳಗಡೆ ಯಾರು ಹಾಕೋದು, ಮೇಲೆ ಯಾರು ಹಾಕೋದು? ಆಮೇಲೆ ಕಣಮ್ಮ, ಏಯ್ ಕೈ ಹುಷಾರ್ ಕಣಮ್ಮ. ಚಾಕ್ ತಗ, ಬರೋದ್ ದೂರ ಇರಿ, ಬರೋದ್ ಅಂತೂ ಇಂತೂ ನಮ್ಮನೇಲಿ ಒಂದು ಬಂತು ಗೈಸ್. ಇನ್ನೊಂದು ಓವನ್ ಬೇಕು. ಓವನಿಗೆ ಇನ್ನೂ ಟೈಮ್ ಇತ್ತಾಳಮ್ಮ. ಏನ್ 3 ವರ್ಷ ಇಲ್ಲೇ ಇದೆಯಲ್ಲ ಆಂಟಿ ಓವನು. ಕೆಟ್ಟಲ್ಲ ಹೆಂಗಿದೆ? ಯಾರು ಸೆಲೆಕ್ಷನ್ ಹೇಳ್ರಿ? ಈ ತರ ಇರ್ಬೇಕು. ಅಲ್ಲೆಲ್ಲ ಬರೀ ಅಷ್ಟಿರಿಂದ ಎಂತೆಂತದ ಇಟ್ಟಿರ್ತಾರೆ. ಇದು ಸಕತ್ತ ಇದೆ. ಫಸ್ಟ್ ಇದು ಸಕ್ಕ ಚಿಕ್ಕದಿದೆ ಕೇಬಲ್. ಗೈಸ್ ಇಲ್ಲಿ ಶೀಟ್ ಕೊಟ್ಟಿದ್ರಲ್ಲ, ಅದು ಇದಕ್ಕೆ ಫಿಟ್ ಮಾಡ್ಬೋದು ಅಷ್ಟೇ. ಎಲ್ಲರೂ ಅಲ್ಲಿಗೆ ಲಾಕರ್ ಸಾರ್ಟೆಡ್ ತಗೊಂಡೋಗಿ ಮೇಲ್ಗಡೆ ಇಟ್ಕೋಬೇಕು ಅಷ್ಟೇ. ಇವಾಗ ರೂಮಲ್ಲಿ ಇಟ್ಟರೆ ಬೆಟರ್, ಸ್ವಲ್ಪ ಕುಡಿಯೋಕ್ಕೂ ನೀರಾಗುತ್ತೆ. 2 ಲೀಟರ್ಸ್ ಇದು, ಇಲ್ಲ 1.8 ಅಷ್ಟೇ ಹಾಕ್ಬೇಕು ನೀವು. ಕೊಟ್ಟಿದ್ದಾರೆ. ಓಕೆ ಓಕೆ. ಫುಲ್ ಸಾರ್ಟೆಡ್ ಇಲ್ಲ. ಸೊ ಗೈಸ್ ನೆನ್ನೆ ನನಗೆ ಫುಲ್ ಟೈರ್ಡ್ ಆಗೋಗಿತ್ತು, ಹಾಗಾಗಿ ವ್ಲಾಗ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ದೊಡ್ಡ ನ್ಯೂಸ್ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಅತಿ ಶೀಘ್ರದಲ್ಲಿ ಹೇಳ್ತೀನಿ, ಆಗಕ್ಕಿಂತ ಮುಂಚೆ ಹೇಳ್ಬಾರ್ದಲ್ಲ ಹಾಗಾಗಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಯಾವತ್ತೂ ಚಿಕ್ಕದಾಗಿ ಕನ್ಸು ಕಾಣ್ಬೇಡಿ, ದೊಡ್ಡದಾಗಿ ಕನ್ಸು ಕಾಣಿ. ಒಂದಷ್ಟು ಜನ ನಿಮ್ಮನ್ನ ಹುಚ್ಚರು ಅಂದ್ಕೋಬೇಕು ನೀವು ಕಾಣೋ ಕನ್ಸುಗಳನ್ನ ನೋಡಿ. ಬಟ್ ಇಟ್ಸ್ ಓಕೆ, ಇಟ್ ಡಸಂಟ್ ಹ್ಯಾವ್ ಟು ಮೇಕ್ ಸೆನ್ಸ್ ಟು ಎವ್ರಿಬಡಿ. ನಿಮಗದು ಇಫ್ ಇಟ್ ಮೇಕ್ ಸೆನ್ಸ್ ಟು ಯು ಇಟ್ಸ್ ಅನಫ್. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಎಷ್ಟು ಶ್ರಮ ಪಡ್ಬೋದು ಅಷ್ಟು ಶ್ರಮ ಪಡಿ, ಫಲಾನುಫಲ ದೇವ್ರ ಮೇಲೆ ಬಿಟ್ಬಿಡಿ. ಸೊ ಯಾವತ್ತೂ ಒಂದು ರಿಸಲ್ಟ್ ಮೇಲೆ ನೀವು ಫೋಕಸ್ ಮಾಡಿಕೊಂಡು ಯಾವುದೇ ಒಂದು ಕೆಲಸನ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಾನು ಯಾವಾಗಲೂ ಒಂದು ಹೇಳ್ತಿರ್ತೀನಿ, ಏನಪ್ಪ ಅಂತಂದರೆ ಗಟ್ಟಿಗೆ ಅಂದ್ಕೊಂಡ್ರೆ ಏನು ಬೇಕಾದ್ರೂ ಆಗುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿಂದ ಗಟ್ಟಿಗೆ ಅಂದ್ಕೊಂಡು ಕೆಲಸ ಮಾಡಿ ಲೈಫಲ್ಲಿ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ಹೇಳ್ತಾ, ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ.